ಮಾತನ ಬರದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಜೆಡಿಎಸ್ನವರಿಗೆ ದೊಣ್ಣೆಯಿಂದ ಹೊಡೆಯಿರಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಅವರು ಜೆಡಿಎಸ್ನವರು ಕೌರವ ವಂಶದವರು, ಅವರ ಮೇಲೆ ಯುದ್ಧ ಮಾಡಲು ನಾನು ಕೃಷ್ಣ ಪರಮಾತ್ಮನಂತೆ ಇದ್ದೇನೆ. ಕಳ್ಳರನ್ನೆಲ್ಲ ಎಚ್ಡಿಡಿ ಶಾಸಕರನ್ನಾಗಿ ನಾಟಿ ಮಾಡಿದ್ದಾರೆ. ಕಳ್ಳರು ಲೂಟಿ ಹೊಡೆದು ಅವರಿಗೂ ಕೊಡಬೇಕು, ದುಡ್ಡು ಚೆನ್ನಾಗಿ ತೆಗೆದುಕೊಳ್ಳಿ, ಜನರನ್ನ ಜೆಡಿಎಸ್ ವಿರುದ್ಧ ಎತ್ತಿಕಟ್ಟಿ ಎಂದಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ರನ್ನ ಕಳ್ಳ ಅಂತ ಕೂಗಲು ಸುರೇಶ್ ಗೌಡ ಪ್ರಚೋದನೆ ನೀಡಿದ್ದಾರೆ. ಇನ್ನು ಸುರೇಶ್ ಗೌಡ ಚುನಾವಣಾ ಪ್ರಚಾರದ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಹೆಚ್ಚು ಕಡಿಮೆ ಆಗಿರೋ ಗ್ರಾಮ ಪಂಚಾಯತ್ ಇರ್ತಿರ್ಲಿಲ್ಲ. ಯಾರು ಅಯೋಗ್ಯ ಬಂದು ಕೂತ್ಕೊಂಡಿರೋರು ವೋಟ್ ಕೊಡು, ಒಂದೊಂದು ವೋಟ್ ಇಂಪಾರ್ಟೆಂಟ್ ಅನ್ನೋದು ಕೇಳಿದ್ ನಾನು. ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸೀಟ್ ಕಳ್ಸೋದು ನಮ್ ಕರ್ತವ್ಯ. ಅದರಿಂದ ನೀವು ಯಾವಕ್ಕೂ ಎದೆ ಗುಂದ್ಬೇಡ್ರಿ, ನಿಂತ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಳ್ರಿ, ಬರ್ಲಿ ಯಾವನ್ ಬರ್ತಾನೆ. ನನ್ನ ಮಕ್ಕಳನ್ನ ಎದುರಿಸ್ಬೇಕು. ಜೆಡಿಎಸ್ ಅವ್ರ ದಬ್ಬಾಳಿಕೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಅವರು ಯಾವ ವಂಶಸ್ಥರು ಹೇಳಿ? ಕೌರವ ವಂಶಸ್ಥರು. ಕೌರವ ವಂಶಸ್ಥರು ಅವರು. ಅವ್ರನ್ನ ಯುದ್ಧ ಮಾಡ್ಬೇಕಾರೆ ಕೃಷ್ಣ ಪರಮಾತ್ಮ ಅಂತ ನಾನು ಇದ್ದೀನಿ, ನಿಂತ್ಕೊಂಡು ಯುದ್ಧ ಮಾಡ್ರಿ, ಅವ್ರನ್ನ ಸಂಹಾರ ಮಾಡೋಣ. ನನಗೆ ಗೊತ್ತಿದೆ, ಎಲ್ಲ ಟೆಕ್ನಿಕ್ಸ್ ಗೊತ್ತಿದೆ. ಅವ್ನು ಏನೇನಂದ್ರೆ ಅವ್ನು ಬರೀ ಎರಡೇ, ಒಂದು ದುಡ್ಡು ಹೊಡಿತಾನೆ, ದುಡ್ಡು ಹಂಚ್ತಾನೆ. ನಮ್ ದುಡ್ಡೇ ಹೊಡಿತಾನೆ, ನಮ್ ದುಡ್ಡೇ ಹಂಚ್ತಾನೆ. ಅವನ ಹತ್ರ ಅವನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ. ಅಪ್ಪ ಪೊಲೀಸ್ ಆಗಿದ್ದವನು, ಅವನು ದೊಡ್ಡ ಕಳ್ಳ. ಗಣಿ ಕೇಸಲ್ಲಿ ಎಲ್ಲ ಸಿಗಾಕೊಂಡು 150 ಕೇಸಲ್ಲಿ ಎಲ್ಲ ಲೂಟಿ ಹೊಡೆದ. ನಮ್ಮ ಪೊಲೀಸ್ ಇದ್ದವರು ಲೂಟಿ ಹೊಡೆದ. ಇಲ್ಲಿ MLA ಮಾಡಿದಂಥವ್ರನ್ನೆಲ್ಲ ದೇವೇಗೌಡರು ತಂದು ನಾಟಿ ಹಾಕೋದು. ಕಳ್ಳರನ್ನ ಹಾಕಿ ಲೂಟಿ ಹೊಡೆದು ಕೊಡ್ಬೇಕು. ಇವ್ರಿಗಾರ್ದ ಅವ್ರಿಗಾರ್ದ ಶೇರ್. ಆ ದುಡ್ಡು ಹಂಚೋದು ಜನಗಳು. ನಮ್ ತೆರಿಗೆ ದುಡ್ಡನ್ನೇ ಹೊಡೆಯೋದು, ನಮ್ಗೆ ಹಂಚೋದು. ನಮ್ ದುಡ್ಡೇ ಅದು. ನಮ್ ದುಡ್ಡು ಹೊಡಿತಾನೆ, ನಮ್ ದುಡ್ಡು ಕೊಡ್ತಾನೆ. ಅವನೇನು ಮನೆಯಿಂದ ಏನು ತಂದು ಕೊಡಲ್ಲ. ಚೆನ್ನಾಗಿ ತಿನ್ರಿ, ಇಸ್ಕೊಳ್ರಿ, ನೀವು ಹೋಗಿ ಇಸ್ಕೊಳ್ರಿ.